ಒಂದ್ ಸಲ ಕಪ್ಪೆತ್ತಿದಂತಹ ಆರ್ಸಿಬಿ ಖರೀದಿಗೆ ಈಗ ಪೈಪೋಟಿ ಶುರುವಾಗಿದೆ. ರೇಸ್ನಲ್ಲಿ ಎಸ್ಐಐ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಇನ್ನೊಂದು ಫ್ರಾಂಚೈಸಿ ಕೂಡ ಆಡ್ ಆಗ್ತಾ ಇದೆ. ಹಾಗಾದ್ರೆ ಆ ಫ್ರಾಂಚೈಸಿ ಯಾವುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಐಪಿಎಲ್ 2026ಕ್ಕೂ ಮುನ್ನ ಐಪಿಎಲ್ ಫ್ರಾಂಚೈಸಿ ಆಗಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ಸಿಬಿ ತಂಡವನ್ನ ಖರೀದಿ ಮಾಡಲಿಕ್ಕೆ ಆಧಾರ್ ಪೂನಾವಾಲಾ ಮತ್ತು ಹೊಂಬಾಳೆ ಫಿಲ್ಮ್ಸ್ ಬಳಿಕ ಮತ್ತೊಂದು ಸಂಸ್ಥೆ ಆಸಕ್ತಿಯನ್ನ ತೋರಿಸಿದೆ. ಸದ್ಯ ಡಯಾಜಿಯೋ ಒಡೆತನದ ಈ ಒಂದು ಫ್ರಾಂಚೈಸಿ ಮಾರಾಟಕ್ಕೆ ಸಿದ್ಧವಾಗಿದ್ದು, ಈ ಪ್ರಕ್ರಿಯೆಯು 2026ರ ಮಾರ್ಚ್ 31ರ ಒಳಗೆ ಪೂರ್ಣಗೊಳ್ಳುವಂತಹ ನಿರೀಕ್ಷೆ ಕೂಡ ಇದೆ. ಈಗ ದಿ 100 ಫ್ರಾಂಚೈಸಿ ಆಗಿರುವಂತಹ ವೆಲ್ಶ್ ಫ್ರೈರ್ ಈ ಒಂದು ಆರ್ಸಿಬಿಯನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಆಸಕ್ತಿಯನ್ನ ತೋರಿಸಿದೆ ಅಂತ ಹೇಳಿ ಬೆಳಕಿಗೆ ಬಂದಿದೆ. ದಿ ಟೆಲಿಗ್ರಾಫ್ ಯುಕೆ ಪ್ರಕಾರ ಗ್ಲಾಮೋರ್ಗನ್ ಕ್ರಿಕೆಟ್ ಕ್ಲಬ್ ಹಾಗೂ ಅಮೆರಿಕದ ಟೆಕ್ ಬಿಲಿಯನರ್ ಸಂಜಯ್ ಗೋವಿಲ್ ಇವರ ಒಡೆತನದ ಕ್ರಿಕೆಟ್ ತಂಡವಾಗಿರುವಂತಹ ವೆಲ್ಫೈರ್ ಬಿಗ್ ಬ್ಯಾಶ್ ಲೀಗ್ ಅಂದ್ರೆ ಬಿಬಿಎಲ್ ನಲ್ಲಿ ಮುಂಬರುವಂತಹ ತಂಡಗಳ ಮಾರಾಟಗಳ ಮೇಲೆ ತೀವ್ರ ನಿಗಾವನ್ನ ಇಟ್ಟಿದ್ದು, ಆರ್ಸಿಬಿ ಫ್ರಾಂಚೈಸಿಯನ್ನ ಖರೀದಿಸಲು ಸಹ ಆಸಕ್ತಿ ಹೊಂದಿದೆ. ಐಪಿಎಲ್ ತಂಡವನ್ನ ಖರೀದಿಸಲು ತಮ್ಮ ಬಳಿ ಸಾಕಷ್ಟು ಹಣವನ್ನ ಹೊಂದಿದ್ದೇವೆ ಅಂತ ಹೇಳಿ ವರದಿಯನ್ನ ಮಾಡಿಕೊಂಡಿದೆ. ಈ ಹಿಂದೆ ಆರ್ಸಿಬಿಯನ್ನ $2 ಬಿಲಿಯನ್ ಮಾರಾಟ ಮಾಡಬಹುದು ಅಂತ ಹೇಳಿ ವರದಿ ಕೂಡ ಹೇಳಿದೆ. ಫೈರ್ ಅಂಡ್ ಫ್ರೀಡಮ್ ನಿರ್ದಿಷ್ಟ ಪ್ರಕರಣಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಆದಾಗ್ಯೂ ನಾವು ಜಾಗತಿಕ ಕ್ರಿಕೆಟ್ ಫ್ರಾಂಚೈಸಿಗಳನ್ನ ಖರೀದಿಸುವುದು ಹಾಗೂ ನಿರ್ವಹಿಸುವುದು ಮತ್ತು ಅಭಿವೃದ್ಧಿಪಡಿಸುವಂತಹ ವ್ಯವಹಾರದಲ್ಲಿ ಇದ್ದೇವೆ. ಜಾಗತಿಕ ಕ್ರಿಕೆಟ್ ಸ್ವತ್ತಿನಲ್ಲಿ ಏಕೀಕರಣದ ಕಡೆಗೆ ಪ್ರಸ್ತುತ ರಚನಾತ್ಮಕ ಪ್ರವೃತ್ತಿಯನ್ನ ನಾವು ಗಮನಿಸ್ತಾ ಇದ್ದೇವೆ ಮತ್ತು ನಮ್ಮ ಷೇರುದಾರಗಳಿಗೆ ಮೌಲ್ಯವನ್ನ ಸೃಷ್ಟಿಸುವುದಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಲು ಉದ್ದೇಶಿಸುತ್ತೇವೆ ಅಂತ ಹೇಳಿ ಗ್ಲಾಮೋರ್ಗನ್ ಅಧ್ಯಕ್ಷರಾಗಿರುವಂತವರು ಪ್ರಕಟಣೆ ಮಾಡಿದ್ದಾರೆ. ಈ ಹಿಂದೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಮಾಲೀಕ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಧಾರ್ ಅವರು ಮತ್ತು ಬ್ರೋಕರೇಟ್ ಪ್ಲಾಟ್ಫಾರ್ಮ್ನ ಜೋರೋಧಾರ್ ಸಹ ಸಂಸ್ಥಾಪಕ ನಿಖಿಲ್ ಕಾಮತ್ ಮತ್ತು ಮಣಿಪಾಲ್ ಶಿಕ್ಷಣ ಮತ್ತು ವೈದ್ಯಕೀಯ ಗುಂಪಿನ ಎಂಇಎಂಜಿ ಅಧ್ಯಕ್ಷ ರಂಜುಪೈ ಅವರು ಆರ್ಸಿಬಿಯನ್ನ ಖರೀದಿಸಲು ಎದುರು ನೋಡ್ತಾ ಇದ್ರು ಅಂತ ಹೇಳಿ ವರದಿಗಳು ಹೇಳಿದೆ. ಜಾಗತಿಕವಾಗಿ ಅಪಾರ ಅಭಿಮಾನಿಗಳನ್ನ ಹೊಂದಿರುವಂತಹ ಐಪಿಎಲ್ ಫ್ರಾಂಚೈಸಿಯನ್ನ $2 ಬಿಲಿಯನ್ ಸುಮಾರು 17,775 ಕೋಟಿ ರೂಪಾಯಿಗೆ ಮಾರಾಟ ಮಾಡಲು ಡಿಯಾಜಿಯೋ ಯೋಚಿಸುತ್ತಾ ಇದೆ ಅಂತ ಹೇಳಿ ವರದಿಯಲ್ಲಿ ಹೇಳಿದೆ.